ಆಗ್ಲೇ ಹೇಳ್ದಂಗೆ ಹೊರಗಡೆ ಹೋಗ್ತಾ ಇದೀವಿ. ಬಂದವರೆಲ್ಲ ಅವರೇ ಹತ್ಕೊಂಡ್ಬಿಡ್ತಾರೆ ಫಸ್ಟ್. ಬರ್ತಿದ್ದಂಗೆ ಕುಡಿಸ್ತೀರಾ ಅಂತ. ಸಿನಿಮಾ ಸಖತ್ತಾಗಿತ್ತು. ಅಲೆಂಟೆಗಳು ಬೆಳಕಿಗೆ ಬರಲಿ, ಬೆಳಕಿಗೆ ಬರಲಿ. ಏನಕ್ಕೂ ಹಂಗ ಹಾಕೊಂಡಿದ್ಯಾ ನಾವು? ಇವತ್ತು ಹೊಸದಡಕು ಯಮ್ 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 ಯಮ್. ಪ್ರೆಗ್ನೆಂಟ್ ಅಂತ ನೋಡಿದೆ. ಇವರು ಅಮ್ಮ ಏನಕ್ಕಮ್ಮ ಮುತ್ಕೊಟ್ಟೆ ಅವನ್ಗೆ ನೀನು? ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಓ ರಂಜಾನ್ ಅಲ್ವಾ ಮಾತ್ರ, ಅದಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಇವತ್ತು ಹೊಸದಡಕು. ಸೊ ಆಸ್ ಯೂಶುವಲ್ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಇವತ್ತು ನಾನ್ ವೆಜ್ ಅಂತ ಕೇಳೋಣ ಬನ್ನಿ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಡಿದೆ. ಏನಮ್ಮ ಇವತ್ತು ಹೊಸದಡಕು ಸ್ಪೆಷಲು? ಮಾಂಸ ಸಾರು, ಬೋಟಿ ಫ್ರೈ. ಅಪ್ಪು ಬಂದ್ಬಿಟ್ಟು ಕಾಯಿ ಕಟ್ಟಿದ್ದಾನೆ. ಸೊ ಹಾಗಾಗಿ ಅವನು ತಿನ್ನಲ್ಲ. ಎಗ್ ರೈಸು ತಿನ್ನಲ್ವಾ? ಆಟಾಡ್ಬೇಡ ಅಮ್ಮ. ಇಲ್ಲ ಅಮ್ಮ ನನ್ನ ಖರ್ಚಿಗಿಲ್ಲ ಅಮ್ಮ. 10,000 ರೂಪಾಯಿ ಹಾಳಾಗಿ ಹೋಗ್ಬಿಟ್ಟೈತೆ. 10,000 ರೂಪಾಯಿ. ಹೆಲೋ, ಗುಡ್ ಮಾರ್ನಿಂಗ್, ಹ್ಯಾಪಿ ಹೊಸದಡಕು. ಹ್ಯಾಪಿ ಹೊಸದಡಕು. ಈಗ ನಾವು ನನ್ನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಲಂಚ್ ಹೊಸದಡಕಿಗೆ ರೆಡಿ ಆಗಿರುತ್ತೆ. ಅಷ್ಟೊತ್ತಿಗೆ ನಾವು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ರತೀಕ್ ಅವರ ದಿನ ಸ್ವಲ್ಪ ಕೆಟ್ಟದಾಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ನಿನ್ನೆ ರಾತ್ರಿ ಏನಾಯಿತು ಅಂತ ಅಂದರೆ, ನಾನು ಪ್ರತೀಕ್ ಅವ್ರಿಗೆ ಒಂದಷ್ಟು ವರ್ಕ್ ಅಲೈನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆಲ್ಲ ಇದೆಲ್ಲ ಬ್ಯಾಲೆನ್ಸ್ದ ಕೆಲಸ ಮಾಡಬೇಕು ಅಂತ. ಸೊ ಪ್ರತೀಕ್ ಅವ್ರು ಏನು ಮಾಡಿದ್ರು, ಸರಿ ಆಯ್ತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಮಾಡ್ತಾ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ನಾನು ನಮ್ಮ ಯಜಮಾನರು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಕೆಲಸ ಮಾಡಿದ್ದೀನಿ 1 ಗಂಟೆವರೆಗೂ. ಅವರೆಲ್ಲ ಎಡಿಟ್ ಮಾಡಿಕೊಂಡು, ಸರಿನಾ? ನೋಡಿ ಯಾವ ಥರ ನೋಡಿ. ಸೊ 1 ಗಂಟೆಗೆ ಇಲ್ಲ, 1 ಗಂಟೆಗೆ ಮಾಡಿಲ್ಲ. ಮಧ್ಯದಲ್ಲಿ 2 ಸಲ ಫೋನ್ ಮಾಡಿದೆ, ಎತ್ತಿಲ್ಲ. ನಮ್ಮ ಯಜಮಾನ್ರು ಒಬ್ಬರೇ ಇರೋದು ಬೇರೆ ಅಲ್ಲಿ. ಏನಾಯ್ತು ಅನ್ನೋ ಗಾಬರಿ ಆಗಲ್ವಾ? ನಿಮ್ಗೆ ಅದು ಅರ್ಥ ಆಗುತ್ತೆ. ಪ್ರತೀಕ್ ಇವಾಗ ಈಗ ನಿದ್ದೆ ಎಬ್ಸಿದ್ದೀನಲ್ವ, ಅವ್ರಿಗೆ ಅರ್ಥ ಆಗಲ್ಲ. 1 ಗಂಟೆಗೆ ಫೋನ್ ಮಾಡಿದ್ದೀನಿ. 1 ಗಂಟೆಗೆ ಮಾಡಿರೋದು ನಂಗೆ ಗೊತ್ತಿಲ್ಲ. ಏನಕ್ಕೆ ಮಾಡಿಲ್ಲ ನನಗೇನಂದರೆ, ಸಮ್ಟೈಮ್ಸ್ ಪ್ರತೀಕ್ ಹಂಗೆ ಒಂದು ಸ್ಟ್ರೆಚ್ಚಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾರೆ. ಅದಷ್ಟೇ ನನ್ನ ಮೈಂಡಲ್ಲಿದೆ. ನಾನು ಕೊಟ್ಟರು ಮೋಟಿವೇಶನ್ಗೆ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವರು ಮಲ್ಕೊಬಿಟ್ಟಿದ್ದಾರೆ. 1 ಗಂಟೆ ಕಾಲ್ ಮಾಡಿದ್ರೆ ಎತ್ಬಿಟ್ಟು ಆಗ ಮಲ್ಕೊಂಡಿದ್ದೀನಿ ಗಣ ಅಂತ ಅಂದರು. ಹೌದಾ, ಮಲ್ಕೊಂಡಿದ್ರ? ಸರಿ ರೀ ಮಲ್ಕೊಳ್ಳಿ ಅಂತ ಇಟ್ಬಿಟ್ಟು ನಾನು ಮಲ್ಕೊಂಡೆ. ಪ್ರತೀಕ್ಗೆ ಪ್ರಾಬ್ಲಮ್ ಇದೆ. ಪ್ರತೀಕ್ಗೆ ತುಂಬ ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಏನಂದರೆ, ನಿದ್ರೆ ಮಾಡೋವಾಗ ಒಂದ್ಸಲ ಎಚ್ಚರ ಆದರೆ ಅವ್ರಿಗೆ ನಿದ್ರೆ ಬರಲ್ಲ. ಸೊ 1 ಗಂಟೆಯಿಂದ 5 ಗಂಟೆವರೆಗೂ ನಿದ್ರೆ ಮಾಡಿಲ್ಲ. 5 ಗಂಟೆಯಿಂದ 8 ಗಂಟೆವರೆಗೂ ಅವ್ರು ಮತ್ತೆ ಮಲ್ಕೊಂಡು ಎದ್ಬಿಟ್ಟು ಬಂದಿದ್ದಾರೆ. ಸೊ ನಿದ್ರೆ ಮಾಡಿಲ್ಲ ಅಂತಂದರೆ ಹೆಂಗಿರುತ್ತೆ ನಿಮಗೆ ಗೊತ್ತು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಟೆನ್ಷನ್ ಮಾಡ್ಕೊಬೇಡಿ, ನಿದ್ರೆ ಮಾಡೋಣ, ಕೆಲಸ ಮಾಡೋಣ ಈಗ ಸದ್ಯಕ್ಕೆ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಪ್ರತೀಕ್ ಅವ್ರ ಎನರ್ಜಿ ಹೆಂಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಹೇಳಿ ಪ್ರತೀಕ್ ಅವರೇ, ಇವತ್ತಿನ ದಿನ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಇವತ್ತಿನ ದಿನ ಸುದಿನ. ವಿದ್ಯೆ ಒಂದು ಕಮ್ಮಿ ಆಗಿದೆ ಬಿಟ್ಟರೆ ಜೀವನದಲ್ಲಿ ಬೇಕಾಗಿರೋ ಎಲ್ಲ ಸಂತೋಷ ಸೌಭಾಗ್ಯಗಳನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಬೆಳಿಗ್ಗೆ ಎಬ್ಸಕ್ಕೆ ಹೆಂಡತಿ, ಅತ್ತೆ ಮನೆಗೆ ಹೋದರೆ ನನ್ನ ಮಗ ವೆಲ್ಕಮ್ ಮಾಡಿ ಅಂದ
ಆ ಸ್ಮೈಲ್ ಫೇಸಲ್ಲಿ ಒಂದು ಹಗ್ ಕೊಡ್ತಾರೆ. ಆ ಹಗ್ಗಿಂದ ಎಲ್ಲಾನು ನಾನು ಪ್ರೀತನಾಗಿರ್ತೀನಿ. ಸೊ ಆ ಪುನೀತನಾಗಿ. ಸೊ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಅಪ್ಡೇಟ್. ಮತ್ತೆ ಸಿಗ್ತೀನಿ. ಸಿ ಯು ಆಲ್, ಬಾಯ್. ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ಇನ್ಸ್ಟೆಂಟ್ ಕರ್ಮ ಆಯಿತು. ನಾನು 1 ಗಂಟೆಗೆ ಎಬ್ಸಿದ್ನಲ್ಲ ಪ್ರತೀಕ್ ಅವ್ರಿಗೆ, ನಾನು 1 ಗಂಟೆ 1:30 ಆಗೋಯ್ತು ಮಲ್ಗೋ ಅಷ್ಟೊತ್ತಿಗೆ. ಸೊ 7 ಗಂಟೆಗೆ ಬಂದ್ಬಿಟ್ಟು ನಮ್ಮಪ್ಪ ನನ್ನ ಎಬ್ಬಿಸ್ತಾರೆ. ಯಾಕಂದರೆ ಅವ್ರಿಗೆ ಚಾರ್ಜರ್ ಬೇಕಾಗಿರುತ್ತೆ. ಮೋರೋವರ್ ನಾನು ಮಲಗೋದಕ್ಕಿಂತ ಅವ್ರಿಗೆ ಚಾರ್ಜರ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಂದು ಎಬ್ಬಿಸ್ತಾರೆ. ನಾನು 7 ಗಂಟೆಗೆ ಎದ್ದು 8-8:30ವರೆಗೂ ಆನವ್ ಜೊತೆ ಆಟಾಡಿ ಮತ್ತು ಇನ್ನೊಂದು 1 ಅವರು ಮಲ್ಕೊತೀನಿ ಎಕ್ಸ್ಟ್ರಾ. ಅದಾದಮೇಲೆ ಎದ್ದು ರೆಡಿಯಾಗಿ ತಿಂಡಿ ತಿನ್ಕೊಂಡು ಈಗ ಬರ್ತಾ ಇದ್ದೀವಿ. ಸೊ ನನಗೂ ಎಫೆಕ್ಟ್ ಆಗಿದ್ದೀನಿ. ಎಷ್ಟರ ಮಟ್ಟಿಗೆ ಒಪ್ಕೊಂಡಿರಬೇಡ ಪ್ರತೀಕು, ಏನೇನು ಬರುತ್ತೋ ಅವೆಲ್ಲ ಬೈಕೊಂಡಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅವಾಗ ನಮ್ಮ ಅಪ್ಪ ಎಬ್ಬಿಸ್ತಾರೆ. ಕರೆಕ್ಟ್ ತಾನೇ? ಗೊತ್ತಾಗ್ತಾ ಇದೆ ಫೇಸಲ್ಲಿ. ಇಲ್ಲಿ ಅದ್ರೊಳಗಡೆ ಒಂದು ನಗು ಇದೆ. ಆ ನಗುಲ್ ಗೊತ್ತಾಗ್ತಾ ಇದೆ ಬೈಕೊಂಡ್ರಿ ತಾನೇ. ನಾನು ಪ್ರೆಗ್ನೆಂಟು ಅಂತ ನೋಡಿದೆ. ಸೊ ಇವತ್ತಿನ ಕೆಲಸ ಎಲ್ಲ ಮುಗಿಸಿ ನಾವು ವಸ್ತುಡುಕುನ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದೀವಿ. ನೋಡಿ, ಒಂದು ನಿದ್ರೆ ಮಾಡಿಲ್ಲ ಅಂತಂದ್ರೆ ಸೆಲೆಕ್ಟ್ ಮಾಡಕ್ಕಂತ ಸೆಲೆಬ್ರೇಟ್ಗೆ. ಕಮ್ ಆನ್, ಲೆಟ್ಸ್ ಗೋ. ನೋಡಿ ಬೋಟಿ, ವಾವ್, ಯಮ್ 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 ಯಮ್. ನೀವೇನು ಮಾಡಕ್ಕಾಗಲ್ವಾ? ನಿಮ್ಮಿಂದ ನಾವು ರಿಮೋಟ್ ಕಾಪಾಡಿ. ಅಲ್ಲ, ಏನೇನು ಇಲ್ಲ. ನಿಮ್ಮ ಮೊಮ್ಮಗ ನಿನ್ನ ಮಗ ಕರೆಕ್ಟ್ ನೀವು ಒಂದು ನೋಡ್ಕೊಂಡಿಲ್ಲ ಅಂದ್ರೆ ನಾನೇ ಮಾಡೋಕ್ಕಾಗುತ್ತೆ. ನೋಡಿದ್ರಾ? ಹ್ಞೂ, ನನ್ನ ಹತ್ರ ಬಾ ಆಮೇಲೆ. ನಾನು 500 ರೂಪಾಯಿ ಮೇಲಿಂದ ಎಸದ್ನಲ್ಲ ಇಡ್ಕೊಂಡಲ್ಲ. ರಿಮೋಟ್ಗೆ ಅಂತ ಕೊಟ್ಟಿದ್ದು ನಾನು. ನೀನು ಹೇಳ್ದೆ ರಿಮೋಟ್ಗೆ 450 ರೂಪೀಸ್ ಆಯ್ತು, ಅದರದ್ದಾದ್ರೂ ಕೊಡು ಒಂದೇ. ನೀನು ಅವಾಗ ಕೊಟ್ಟಿದ್ದು ನಾನು. ನ್ಯಾಯವಾಗಿ ನಡ್ಕೊತೀನಿ ನಾನು, ಅರ್ಥ ಆಯ್ತಾ? ಈಗ ಅವ್ರ ಅಪ್ಪ ಕೊಡ್ತಾರೆ 3ನೇ ರಿಮೋಟ್ಗೆ. ಅವ್ರ ಡ್ಯಾಡಿ ಈಸ್ ಪೇಯಿಂಗ್ ನಾವು. ಪಾಪ ಆಟಗಳಾಡಬೇಡಿ. ಕವರ್ ಸಿಕ್ಸಿದ್ದು ಅದಕ್ಕೆ ನಾನು ಅಪ್ಪು. ನೋಡಿದ್ರ ಏನೇನು ಮಾಡ್ತಾವ್ರು ಇವರು? ಅಮ್ಮ ಏನಕ್ಕಮ್ಮ ಮುತ್ಕೊಟ್ಟೆ ಅವನಿಗೆ ನೀನು? ಅಮ್ಮ ಎದಳ ಮೇಲೆ. ಅಪ್ಪ ಮಮ್ಮಿ ಏನು ಆ್ಯಕ್ಟಿಂಗ್ ಮಾಡ್ತಾನೆ ಮಮ್ಮಿ. ಈಗ ನಾವು ಮಹಾಲಕ್ಷ್ಮಿ ಲೇಔಟಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಅಪ್ಪಂಗೆ ಅಲ್ಲೇ ಮನೆ ಮಾಡಬೇಕು ಅಂತ ಆಸೆ. ಆದರೆ ಸಮಯ ಸಂದರ್ಭ ಸರಿ ಇಲ್ಲ. ಹಾಗಾಗಿ ಈಗ ನಮ್ಮ ಅಪ್ಪಂಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮಪ್ಪ ಏನು ಹೇಳ್ತಾರೆ ನೋಡೋಣ ಅಂತ. ಇಲ್ಲೋಡು ಏನ್ ಕಣವ ಮಾಮ ಮಾತಾಡ್ತಾನೆ ಕೇಳಿಸ್ಕೊತ ಇದೆಯಾ ಮಾಮನ್ನ? ಏನದ? ಏನ್ ಕಣ? ಹಲೋ ಅಪ್ಪ, 1 ನಿಮಿಷ 2 ನಿಮಿಷ ನಿನ್ ಜೊತೆ ಮಾತಾಡ್ಬೇಕು, ಕೇಳಿಸ್ಕೊ. ಈಗ ಮನೆ ಖಾಲಿ ಮಾಡ್ತಿದ್ದೀವಿ, ಮಹಾಲಕ್ಷ್ಮಿ ಲೇಔಟಲ್ಲಿ ನೋಡೋಣ ಅಂತ. ಏನಂತೀಯ? ಅಲ್ಲ, ಇಲ್ಲಿ ಏನು ಹೇಳ್ತೀಯ ಹೇಳಿ, ಹುಡುಕಣ. ಮಹಾಲಕ್ಷ್ಮಿ ಲೇಔಟಲ್ಲಿ ಮನೆ ಮಾಡ್ಲಾ? ಹೌದಾ, ನೀನು ಹುಡುಕ್ತಾ ಇದೀಯ ಅಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ? ಇಲ್ಲಿ ಗಿಡ್ವಾನ್ಸ್ಗೆಲ್ಲ ಏನು ಮಾಡೋಣಪ್ಪ? ಸರಿ ಅಪ್ಪ, ಬಾಪ ಮಹಾಲಕ್ಷ್ಮಿ ಲೇಔಟ್ ಜೈ ಅಪ್ಪ. ನೋಡಿದ್ರ ಅವರು ಹುಡುಕ್ತವ್ರಂತ ಆಲ್ರೆಡಿ. ಈಗ ಆ್ಯಕ್ಚುಲಿ ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಹೊರಗಡೆ ಹೋಗೋಣ ಅಂತ ಸಡನ್ ಪ್ಲಾನಿಂಗ್. ಪ್ರತೀಕ್ ಆ್ಯಂಡ್ ನಿತಿನ್ ಅವರು ನನಗೆ ಏನು ಹೇಳ್ತಾರೆ, ಮಾಮ್ ಟು ಬಿ ಮಾಡ್ತಾ ಇದ್ದಾರೆ ಒಂಥರ. ಇದೇನು ಎಲ್ಲ ಹತ್ರ ಬರ್ತಾಯಿದೆ. ಮತ್ತು
ಆಚೆ ಹೋಗೋಕ್ಕಾಗಲ್ಲ ಜಾಸ್ತಿ. ಓಡಾಡ್ತಾ ಇದ್ದೀನಿ ಇವಾಗ, ಅದಷ್ಟು ಇಷ್ಟು ಓಡಾಡಲ್ಲ ಪ್ರಾಬಬ್ಲಿ ಯಾರು ತಾನೇ ಪಾಪ. ಆ್ಯಕ್ಚುಲಿ ಇಷ್ಟೆಲ್ಲ ಓಡಾಡಬೇಕು. ಸೆಕೆಂಡ್ ಪ್ರೆಗ್ನೆನ್ಸಿ ನಮಗೆ ಅದು ಇದು ಗೊತ್ತಾಗ್ಬಿಡುತ್ತೆ, ಗ್ರಿಪ್ ಇರುತ್ತೆ, ಗೊತ್ತು ಎಷ್ಟು ಎನರ್ಜಿ ಹಾಕಬೇಕು, ಯಾವಾಗ ಬ್ರೇಕ್ ತೊಗೋಬೇಕು, ಯಾವಾಗ ರೆಸ್ಟ್ ಮಾಡಬೇಕು, ಅದೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ವಿ ಆರ್ ಗೋಯಿಂಗ್ ಔಟ್, ಸ್ಪೆಷಲಿ ನನ್ನ ಫೇವ್ರೆಟ್ ಜಾಗಕ್ಕೆ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಪ್ರತೀಕ್ ಅವ್ರು ಎಳಿಯತ್ತೆ ಹಂಗೆ ಕುಡಿಯೋಕ್ಕೆ ಬರಲ್ಲ ನನಗೆ. ಬರಲ್ವಾ ಸ್ಟಾಪ್? I just love this, you know. ಸಕ್ಕತ್ತಾಗಿದೆ. ಇಟ್ಕೋ ಕೈಯಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಈಗ ನಾವು ಲವ್ ಮಾಕ್ಟೇಲ್ 3 ಸಿನಿಮಾ ನೋಡೋಕ್ಕೆ ಒರಾಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು. ಎಷ್ಟು ದಿನ ಆಯ್ತವ? ಲಾಸ್ಟ್ ಮೂವಿ ಯಾವ್ದು ನೋಡಿದ್ದು? ಲಾಸ್ಟ್ ಮೂವಿ ನಾವು ನೋಡಿದ್ದು ಇದು ಚಲಮನ ಚಿತ್ತಾರ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಪ್ರತೀಕ್. ಇದು ಅಪ್ಪು ಈಗ ನಾನು ಇದಕ್ಕೆ ಕಳ್ಸಿದ್ರೆ ಅವ್ರಿಗೆ ಹೋಗಿರುತ್ತೆ ಈಗ ನಿಮ್ಮ ನಂಬರ್ಗೆ. ಹಾಂ ಬಾಬಾ, ನನ್ನ ನಂಬರ್. ಅವ್ನು ಈಸ್ಕೊಂಡ್ರಂತೆ, ಅಮ್ಮ ಈಸ್ಕೊಂಡ್ರಂತೆ. ಕಾಸು ಪೇ ಮಾಡ್ಬೇಕು ತಾನೆ ಆಗೋದು ಅವ್ರಿಗೆ. ನಾನು ಮಾಡ್ತೀನಿ ಬಿಡಿ. ಮ್ಯಾಮ್ ಮಾಡ್ತೀನಿ, ಈಗ ಸ್ಕ್ರೀನ್ಶಾಟ್ ಶೇರ್ ಮಾಡ್ಬೇಕಲ್ಲ. ಸ್ಕ್ರೀನ್ಶಾಟ್ ಅವ್ರಿಗೆ ಅಮ್ಮಂಗೆ ಕಳಿಸಿ. ಅವ ಸೊ ಈಗ ನಾವು ಆಗ್ಲೇ ಹೇಳ್ದಂಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಪ್ರತೀಕ್, ಲಾಸ್ಟ್ ಮೂವಿ ನೋಡಿದ್ದು ಯಾವುದು ನೀವು? ನಾನು ಲಾಸ್ಟ್ ಮೂವಿ ಥಿಯೇಟರ್ ನೋಡಿದ್ದು ಇದು ಸುದೀಪ್ ಸರ್ ಮಾರ್ಕ್. ಅರೆ ನಾನು ಅದೆಲ್ಲ ನೋಡಿಲ್ಲ. ಇಲ್ಲ ಸಾರಿ, ಮಾರ್ಕೇ ನೋಡಿಲ್ಲ. ಮಾರ್ಕ್ ಅಲ್ಲ, ಮ್ಯಾಕ್ಸ್. ಮ್ಯಾಕ್ಸ್ ಅದೇ ಲಾಸ್ಟ್. ಇಲ್ಲ ಸಾರಿ ಸರಿ, ಮ್ಯಾಕ್ಸ್ ತುಂಬ ಹಳೇದಾಗೋದು. ಇದು ಇದು ಆನಿಮೇಷನ್ ಅವತಾರ್ 2 ಯಾವಾಗ ಹೋಗಿದ್ರಿ ಬಾಬಾ? ಮುಳಪ ಜಗಳಾಡ್ಕೊಂಡು ಹೋಗಿದ್ದೆ. ಫುಲ್ ಎಲ್ಲೂ ಹೋಗೋದು ಜಾಗ ಇರಲ್ಲ ನನಗೆ, ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಅಂದರೆ ಹೋಗಿ ಥಿಯೇಟ್ರಿಗೆ ಕೂತ್ಬಿಟ್ಟಿದ್ದೆ. ಹೋಗಿ ನಿಮಗೆ ಗೊತ್ತಿಲ್ಲ ಅವ್ರಿಗೆ. ಫ್ರಸ್ಟ್ರೇಷನ್. ಹೋಗಿ ಮನೆಗೆ ಹೋದ್ರೆ ಈ ಮೂತಿ, ಇನ್ನು ಆಚೆ ಹೋದ್ರೆ ಬೇರೆ ಬೇರೆಯವರು. ಅದಕ್ಕೆ ಆನಿಮೇಷನ್ ಮೂತಿ ನೋಡಕ್ ಹೋಗಿದ್ರಾ ಅವತಾರದು? ಆ ಫಿಲಮ್ ನೋಡಿಲ್ಲ, ಚೆನ್ನಾಗಿದ್ದ ಬಾಬಾ ಫಿಲಮು? ಚೆನ್ನಾಗೈತೆ ಅಫ್ಕೋರ್ಸ್. ಯಾವಾಗ ಹೋಗಿದ್ರಿ ಪಾಪ ನನ್ನ ಬಿಟ್ಟು? ಓ, ಅದಕ್ಕೆ ಅವತಾರ್ಗೆ ಹೋಗೋಣ ಅಂದ್ರೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅವಾಗ ಇಲ್ಲಪ್ಪ ಅವತಾರ್ಗೆ ಹೋಗೋಣ ಅಂತ ನಾನು ಕೇಳ್ದೆ. ಪಾಪ ಆನಿಮೇಷನ್ ಅವತಾರ್ಗೆ ಹೋಗೋಣ ಅಂದ್ರೆ ಅದಕ್ಕೆ ರಿಪ್ಲೈಯೇ ಇಲ್ಲ. ನೀ ಹಂಗೆ ಹೇಳ್ದಾಗ ಬಾಬನ್ ವಿಜುವಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅದೇ ಹೇಳಿದ್ರೆ ಅದಕ್ಕೊಂದು ಬೇರೆ ನೋಡಿದ್ರಾ? ನೀನು ಅದು ಲಾಸ್ಟ್ ಫಿಲಮ್ ನೋಡಿದ್ದು ಥಿಯೇಟ್ರಲ್ಲಿ? ದಿ ಗರ್ಲ್ ಫ್ರೆಂಡ್ ನೋಡ್ದೆ. ನಾನು ಈ ತರ ಹೇಳ್ದೆ ಎಲ್ಲ ಹೋಗಿರ್ಲಿಲ್ಲ, ನಾಚಿಕೆ ಇಲ್ದಿರೋ ತರ. ದ ಗರ್ಲ್ ಫ್ರೆಂಡ್. ಓಕೆ, ದ ಗರ್ಲ್ ಫ್ರೆಂಡ್. ನಾನು ಹೇಳ್ಬಿಟ್ಟು ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ. ಹೇಳ್ದೆ ಇಲ್ಲ. ನಾನು ನೋಡಿದ್ದು ಇದು ಚಂದ್ರಚೂಡ್. ನಿನ್ನ ಕೇಳಲಿಲ್ಲ ನಾನು, ನಾವ್ಯಾರು. ಪಾಪ ಚಂದ್ರ ಚಕೋರಿ ಅಂತ ಟಿವಿಲಿ. ನಾನು ಲಾಸ್ಟ್ ನೋಡಿದ್ದು ಪ್ಲೀಸ್ ಕೇಳೆ. ಲವ್ ಮಾಕ್ಟೇಲ್ 3 ನೋಡೋನೆ. ಇಲ್ಲಪ್ಪ, ಸುಮ್ಮನೆ ನಮ್ಗೆ ಹೇಳ್ಬೇಡ. ಸರಿ ಲಾಸ್ಟ್ ನೋಡಿದ್ದು ಮಾರ್ಕ್ ಅಲ್ಲ, ಲಾಸ್ಟ್ ನೋಡಿದ್ದು ನಾನು ದುರಂಧರ್ ಪಾರ್ಟ್ 2 ಪಾರ್ಟ್ 1 ಬಾಬಾ. ಪಾರ್ಟ್ 2 ಸಕ್ಕತ್ತಾಗಿದೆ ಅಂತ ಕಣೋ. ಕರ್ಕೊಂಡು ಹೋಗಲ್ಲ. ನೀವ್ ಹೋಗ್ರಪ್ಪ, ಆಯ್ತು, ನಾನೆಲ್ಲಿ ತಡಿತೀನಿ. ಮೋದಿಜಿ ಎಂಟ್ರಿ ಎಲ್ಲ ಇದೆ ಅಂತ ಕಣೋ. ಮೋದಿ ಕ್ಯಾಮಿಯೋ ಮಾಡಿದ್ದಾರೆ. ಹೌದಾ? ಸಕ್ಕತ್ತಾಗಿ ಆಕ್ಟಿಂಗ್ ಮಾಡವ್ರೆ. ನಾನು ಒಂಚೂರು ಇದು ಮಾಡಿದ್ರೆ ಫುಲ್ ಎತ್ತಿ ಹಾಕ್ತಾರೆ ಮೇಲೆ. ಅಪ್ಪು, ಯಾಕ್ರ ನಂಗೆ ಹಿಂಗ್ ಮಾಡ್ತೀರ? ನಿಜವಾಗ್ಲೂ ಮಾಡಿದ್ದಾರೆ, ಬಟ್ ನ್ಯೂಸ್ ಅಲ್ಲಿ ಅದೇ 1000 ರೂಪಾಯಿ ನೋಟ್
500 ಅದೆಲ್ಲ ಬ್ಯಾನ್ ಅಂತ ಹೇಳಿರ್ತಾರಲ್ಲ, ಅದು ಎಷ್ಟೋ ಪಿಕ್ಚರ್ ಬಂದೈತೆ. ಯಾವ್ದು ಇದ್ರಲ್ಲ ಬಂದ್ಬಿಟ್ಟೈತಪ್ಪ, ಯಾವ್ದು ತಮಿಳು ಸಣ್ಣ ಪುಟ್ಟ ಪಿಕ್ಚರಲ್ಲಿ. ಇದ್ರಲ್ಲೂ ಬಂದೈತಿ, ಇಕ್ಕಟ್ ಫಿಲಮ್ ಅಲ್ಲಿ ಬಂದಿಲ್ವಾ? ಇಕ್ಕಟ್ ಪಿಕ್ಚರ್ ಕೋವಿಡ್ ಇದ್ರದ್ದು. ಓರಿಯನ್ ಮಾಲ್ಗೆ ನಾವು ರೀಚ್ ಆಗಿದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ. ಅಪ್ಪು, ಈಗ ನಮ್ಮ ಆಡಿಯನ್ಸ್ ಎಲ್ಲ ನಿನ್ನ ಇಷ್ಟಪಡ್ತಾ ಇದಾರಲ್ಲ, ಸ್ಪಾಟ್ಲೈಟ್ ಒಂದು ನಿಮಿಷ. ಅದಕ್ಕೆ ನಿನ್ನ ಒಪಿನಿಯನ್ ಏನಂದ್ರೆ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಐ ಮೀನ್ ನನಗಿನ್ನ ನಾನು ಎಷ್ಟು ದಿನ ಮನೇಲಿ ಲೈವ್ಲಿ ಆಗಿರ್ತೀನೋ ಇನ್ನೂ ಚೆನ್ನಾಗಿರ್ಬೇಕು ಅಂತ ಖುಷಿ ಆಗ್ತಿದೆ. ಐ ಮೀನ್ ಐಮ್ ಹ್ಯಾಪಿ. ನನಗೆ ಎಲ್ಲ ಸಪೋರ್ಟ್ ಮಾಡ್ತಿರೋರು ಹಂಗೆ ಪ್ರೊಮೋಲಾಗ್ಸ್ಗೂ ಸಪೋರ್ಟ್ ಮಾಡಿ, ನಾನು ಯಾವಾಗಲೂ ಕಾಣಿಸ್ಕೊತಾ ಇರ್ತೀನಿ, ಹಂಗೆ ಸ್ವಲ್ಪ ಇದು ಮಾಡ್ತಾ ಇರಿ, ಅಪ್ಪು 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 ಅಂತಾರಿ. ಐ ಆಮ್ ಫೀಲಿಂಗ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಅಪ್ಪು. ಮತ್ತೆ ಏನಾದ್ರು ಇದು ಮಾಡಬೇಕು ಅಂದರೆ ನನ್ನ ಇದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಬೇಕಿದ್ರೆ ನೀವು. ಅದೇನಂದ್ರೆ 1-2 ದಿನ ಅಕೌಂಟ್ ಇರುತ್ತೆ, ಇನ್ನೊಂದೆರಡು ದಿನ ಅಕೌಂಟ್ ಇರಲ್ಲ. ಸ್ವಲ್ಪ ಮೆಂಟಲಿ ಇಶ್ಯೂ ಇದೆ ಅವ್ರಿಗೆ. ಅಲ್ಲಿ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಬಂದವರೆಲ್ಲ ಅವರೇ ಹತ್ಕೊಂಡ್ಬಿಡ್ತಾರೆ ಫಸ್ಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಓರಿಯನ್ ಮಾಲ್. ಹಲೋ, ಬರ್ತಿದ್ದಂಗೆ ಕೊಡಿಸ್ತೀರಾ ಅಂತ. ಹೇಗೆ ಹೋಗ್ಬಿಟ್ಟು ನೀರು ರಿಫ್ರೆಶ್ ಮಾಡ್ತೀನಿ. ಏನು ಕೊಡಿಸ್ತೀಯಾ? ಬಾ, ರಶ್ಯನ್ ಬರೋ ಕಡೆ ನಾವು ತಿನ್ನೋಣ. ಮಗು ಅಳ್ತಾರೆ, ಭಯ ಆಗುತ್ತೆ. ನಾವು ಕರ್ಕೊಂಡ್ಬಂದಿದ್ದೀವಿ. ಇದೇ ಬಂದಿರಿ. ಇನ್ನೊಂದು 100 ಹಾಕಿದೆ, 100 ರೂಪೀಸ್. ಇನ್ನೊಂದು 100 ಹಾಕಿದ್ರು. ಇದು 580, ಅದು 430. ಹಾಂ, ಸೈಜು ಅವನು ಬಿಗ್ ಸೈಜು ತಿರ್ಬೋದಾಗಿತ್ತು. ಅದೇನೆ. ಅಪ್ಪು ಸಾಕಾಗುತ್ತಾ ಪಾಪ್ಕಾರ್ನು? ಸಾಕಾಗುತ್ತಾ? ಅಲ್ಲ, ಸೀರಿಯಸ್ ಆಗಿ ಕೇಳ್ತಾರೆ. ಸಾಕಾಗುತ್ತೆ ಕಣೆ, ಅದೀಗೇನು ಮಾಡೋಕ್ಕಾಗಲ್ಲ. ಪ್ರತೀಕ್ ಮತ್ತು ನಿತಿನು ಪಾಪ್ಕಾರ್ನ್ ತಗೊಂಡಿದ್ದೀವಿ, ತಿಂತಾನೆ ಇದಾರಲ್ಲ. ಈ ಕಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ನೋಡ್ಬಿಟ್ರು, ಅವಾಗಿಂದ ತಿಂತಾನೇ ಇದ್ದಾರೆ. ಇಲ್ಲೇ ಖಾಲಿ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗ್ತಾರೆ ಅನ್ಸುತ್ತೆ. ಸೊ ಅಪ್ಪು ಫುಲ್ ರೆಡಿ. ಮ್ಯಾಂಗೋ ತೊಗೊಂಡ. ಈಗ 10 ಗಂಟೆ ರಾತ್ರಿ. ಎಷ್ಟು ಜನ ಇದ್ದಾರೆ ನೋಡಿ, ಯಪ್ಪ ದೇವ್ರೆ, ಎಲ್ಲ ಕಡೆ ಜನ. ಸಿನಿಮಾ ಹೇಗಿತ್ತು ಪಾಪ? ಅಲ್ವಾ? ಇದು ಯಾವುದು ಪೇಯ್ಡ್ ರಿವ್ಯೂ ಅಲ್ಲ ಅಲ್ವಾ? ಅದು ಆಸ್ ಎ ಪೇರೆಂಟ್ಸ್ ಅನ್ಸ್ಕೊಂಡವ್ರಿಗೆ ಸಿನಿಮಾ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ರಿಯಲಿ ವೆರಿ ಹ್ಯಾಪಿ. ಒಳ್ಳೆ ಡೈರೆಕ್ಷನ್, ಒಳ್ಳೆ ಸ್ಕ್ರೀನ್ ಪ್ಲೇ. ಆ ಕಥೆಯಲ್ಲಿ ತುಂಬ ಚೆನ್ನಾಗಿ ಗ್ರಿಪ್ ಇತ್ತು. ಎಲ್ಲರೂ ಕನ್ನಡ ಸಿನಿಮಾನ ಹೋಗಿ ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು. ಎಷ್ಟೊಂದು ಜನ ಇವಾಗ ನಮ್ಮ ಧ್ರುವತಾರೆ ಬಗ್ಗೆ ಮೆಸೇಜ್ ಮಾಡ್ತೀರಾ, ನಾವು ಮಿಸ್ ಮಾಡ್ಕೊಂಡ್ವಿ ಥಿಯೇಟ್ರಲ್ಲಿ ಅಂತ. ಬಟ್ ವಿ ಮಿಸ್ಡ್ ಯು ಆಲ್ ವಾಚಿಂಗ್ ಇನ್ ಥಿಯೇಟರ್. ಏನು ಮಾಡೋಕ್ಕಾಗಲ್ಲ, ಅದಲ್ಲಿಗೆ. ಈಗ ಚೆನ್ನಾಗಿರೋ ಸಿನಿಮಾನ ಮತ್ತೆ ಮಿಸ್ ಮಾಡ್ಕೊಂಡೆ ಅಂತ ಹೇಳಕ್ ಹೋಗ್ಬೇಡಿ. ಚೆನ್ನಾಗಿದೆ ತುಂಬ ಸಿನಿಮಾ, ಹೋಗಿ ನೋಡಿ. ಇದು ಯಾವುದೇ ರೀತಿ ಯಾವ್ದು ಪ್ರಮೋಷನ್ ಗಿಮೋಷನ್ ಬಂದಿರೋ ಮಾತುಗಳನ್ನ ಲವ್ ಮಾಕ್ಟೇಲ್ 3 ಅವ್ರು ಪ್ರಮೋಷನೇ ಮಾಡಿಸ್ತಾ ಇಲ್ಲ, ಮೋರ್ ಓವರ್. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ. ಇಟ್ ಈಸ್ ವೆರಿ ವೆರಿ ಗುಡ್ ಮೂವಿ. ಪೇರೆಂಟ್ಸ್ಗೆ ಮೋರ್ ಓವರ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಫಾರ್ ದ ವೆರಿ ನೈಸ್ ಮೂವಿ. ಮೋಸ್ಟ್ ರೆಕಮೆಂಡೆಡ್ ಮಾಡಿದ್ದು, ಹೋಗಲೇಬೇಕು ಅಂತ
ನಿತಿನ್ ಅವರು. ಈ ಟೈಮಲ್ಲಿ ನಾನು ಹೋಗಿ ನೋಡ್ಕೊಂಡು ಬೇರೆ ಬಂದಿದ್ದೀನಿ. ನಿಮ್ಗೆ ಮಗು ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಮನ್ಸು ಗಟ್ಟಿ ಮಾಡ್ಕೊಂಡು ಇಲ್ಲಿ ಇಲ್ಲಲ್ವಾ ಪಾಪ ಹಿಂಗೆ ಯೂಟರ್ನ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಹೋಗ್ಬಿಡು. ನೋಡ. ಚೆನ್ನಾಗಿ ಜನ ಈ ತರ ಹೋಗ್ಬೇಕು ಕನ್ನಡ ಸಿನಿಮಾಗೆ. ಅದೇ ಆಕ್ಚುಲಿ ತುಂಬಾ ಖುಷಿಯಾಗಿದೆ ಏನ್ ಗೊತ್ತಾ, ಹೌಸ್ಫುಲ್ ಇವತ್ತು. ಹೌಸ್ಫುಲ್ಲು. ಅಂಡ್ ಸಿ ಆಸ್ ಎ ಸಿನಿಮಾ ಮೂವಿ ಮೇಕರ್ಸ್ ಆ ಥರ ಅಂತ ಬಂದಾಗ ಒಂದಿರುತ್ತೆ. ಬಟ್ ಓವರ್ ಆಲ್ ಇಟ್ ಈಸ್ ಅ ಕನ್ನಡ ಮೂವಿ ಗೆಲ್ಲಬೇಕು ಅಂತ ಎಲ್ಲ ಕನ್ನಡಿಗರಿಗೂ, ಕನ್ನಡ ಮೂವಿ ಮೇಕರ್ಸ್ಗೂ ಇರುತ್ತೆ. ಸೊ ಅದೇ ಒಂದು ಫೀಲಲ್ಲಿ ಹೋಗಿ ನೋಡ್ಕೊಂಡು ಲವ್ ಮ್ಯಾಕ್ಟೆಲ್ 3 ಟೀಮಿಂದ ಯಾರಾದರೂ ನೋಡ್ತಾ ಇದ್ರೆ ಇದು ನಮ್ಮ ರಿಯಲ್ ಆರ್ಗ್ಯಾನಿಕ್ ರಿವ್ಯೂ. ಏನೇ ನಮ್ಮದು PR ಮಾಡಿಸಿದ್ರು ಕೂಡ ಅಥವಾ ಏನೇ ಮಾಡಿದ್ರೆ ಆಲ್ಮೋಸ್ಟ್ ನೀವು ಮಾಡಿಸಿಲ್ಲ ಅನ್ಕೋತೀನಿ ಈ ಒಂದು ಸಿನಿಮಾ ನೀವು ಜಾಸ್ತಿ ಈ ಥರ ಒಂದು ರಿಯಲ್ ಒಂದು ಕಂಟೆಂಟ್ ಬಂದಾಗ ಖಂಡಿತ ಯಾರೇ ಆಗಲಿ ರಿಯಾಕ್ಟ್ ಮಾಡ್ತಾರೆ. ಸೊ ಪ್ಯಾನ್ ಇಂಡಿಯಾ ಅದು ಇದು ಅಂತ ಜಾಸ್ತಿ ಕೂತ್ಕೊಡೋದೇ ಆ ರೂಟೆಡ್ ಸಿನಿಮಾಗಳು ಜಾಸ್ತಿ ಮಾಡಿ. ದಯವಿಟ್ಟು ಕಾಸಿದ್ದವರು, ಈಗ ನಮ್ಗೆ ಆ ಥರ ಶಕ್ತಿ ಮತ್ತೆ ಬಂದಾಗ ನಾವೆಲ್ಲ ಮಾಡ್ತಾ ಹೋಗ್ತೀವಿ. ಟ್ಯಾಲೆಂಟ್ ಇದ್ದವ್ರು ನಾವುಗಳು ಮಾಡಲೇಬೇಕು, ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಕಾಸಿದ್ದವರು ದಯವಿಟ್ಟು ಟ್ಯಾಲೆಂಟ್ ಪ್ರೋತ್ಸಾಹ ಮಾಡಿ. ಸೊ ಯಾರ್ಯಾರು ಜೊತೆಗೆ ಸೆಲ್ಫಿಶ್ ಆಗ್ತೀನಿ ಸ್ವಲ್ಪ. ಹೋಗ್ತೀಯ 4 BHK ಅಂತ ಕಣೋ, ಡೂಪ್ಲೆಕ್ಸ್ ಫುಲ್ ಮನೆ. ಓಕೆ, ಇದೇ ಥರ ಪ್ರಶಂಸೆಗಳು ನಮ್ಮ ಸಿನಿಮಾಗೂ ಬಂದಿದೆ. ಬಟ್ ನಿಲ್ಲಿಸ್ಕೊಳ್ಳೋ ತಾಕತ್ತು ನಮಗೆ ದೇವ್ರು ಕೊಡಲಿಲ್ಲ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಈಗಲೂ ಹೋಗಿ. ಬಟ್ ಇಟ್ಸ್ ಓಕೆ. ಧ್ರುವ ತಾರೆ ಬಟ್ ಟಾಕೀಸಲ್ಲಿದೆ. ತುಂಬ ಖುಷಿ ಆಗುತ್ತೆ ಅದರದ್ದು ರಿವ್ಯೂ, ಆ ಥಿಯೇಟರ್ ಸ್ಮೆಲ್. ನಾವು ಹೋಗಿದ ತಕ್ಷಣ ಆ ಒಂದು ರೆಸ್ಪಾನ್ಸ್ನ ನನ್ನ ಇಡೀ ಜೀವನದಲ್ಲೇ ಮರೆಯಲ್ಲ. ಎಲ್ಲರೂ ಬಂದು ತಪ್ಕೊಂಡು ಹತ್ತಿದ್ದು ಅದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರತೀಕ್. ಆ ಒಂದು ಇದನ್ನ ಎಂಜಾಯ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಟ್ ವಾಸ್ ಸೋ ಇಂಟೆನ್ಸ್, ಸಕ್ಕದಾಗಿತ್ತು. ಎಲ್ಲ ಅಳ್ಕೊಂಡೇ ತಪ್ಕೋತವ್ರೆ ಆ ದಿನ. ಯಪ್ಪ, ಯಾರ್ಯಾರು ಥಿಯೇಟ್ರಿಗೆ ಬಂದು ನೋಡಿದ್ರೋ ಅವರೆಲ್ಲರೂ ಸಿಕ್ಕಾಬಾಳೆ ಎಂಜಾಯ್ ಮಾಡಿ. ಮೋರ್ ಓವರ್ ನಮಗೆ ಥಿಯೇಟ್ರ್ ಸಿಗಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದ್ದು. ಇರಲಿ, ಯಾರ್ಯಾರು ಇವಾಗ ಹೊಸಬ್ರು ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ತೊಗೊಂಡು ಬರ್ತಾರೆ ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡೋಣ. ಆಲ್ ದ ಬೆಸ್ಟ್. ಕನ್ನಡ ಇಂಡಸ್ಟ್ರಿಗೆ ಜಯವಾಗಲಿ. ಟ್ಯಾಲೆಂಟ್ಗಳು ಬೆಳಕಿಗೆ ಬರಲಿ. ನೋಡಪ್ಪ, ನಾವು ಇಲ್ಲಿ ಬರ್ತೀವಿ, ಇಲ್ಲಿವರೆಗೂ ಬಂದ್ಬಿಡ್ತೀವಿ ಕಣ. ಸಿಗ್ನಲ್ ಡ್ರಾಪ್ ಆಗಿ ಗೊತ್ತಾಯ್ತು ಬಾಬಾ. Cutest in the world. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you all in the next video. Bye bye.